ಈ ಒಂದು ವಾರ 24ನೇ ಅಧ್ಯಾಯ, ಪುಟದ ಸಂಖ್ಯೆ 601. ಎಲ್ಲರೂ ದಯಮಾಡಿ ಎದ್ದು ನಿಂತ್ಕೊಳ್ರಿ. ನಾವು ಸ್ವಲ್ಪ ಜನವಾಗಿರಬಹುದು, ಆದರೆ ನಮ್ಮ ಮಧ್ಯದಲ್ಲಿ ಈ ದಿನ ದೇವರು ಅನೇಕ ಬಿಡುಗಡೆಯನ್ನು ಕೊಡಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. 24ನೇ ಅಧ್ಯಾಯ. ಯಾರು ಕೂತ್ಕೊಳ್ಬಾರ್ದು, ದಯಮಾಡಿ ಎದ್ದೇಳ್ರಿ. ವಾಕ್ಯವನ್ನು ಗೌರವಿಸಿ ನಾವು ಓದುವಾಗ ದೇವರು ನಮ್ಮನ್ನು ಸನ್ಮಾನಿಸಲಿಕ್ಕೆ ಶಕ್ತನಾಗಿದ್ದಾನೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ, ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಯಾಕೋಬರ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವನೇ, ಮಹಾಪ್ರಭಾವವುಳ್ಳ ಅರಸನು ಈತನೇ. ದೇವರ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಕೆಲವರು ಹಬ್ಬದ ಬಿಜಿಯಲ್ಲಿದ್ದಾರೆ ಅಲ್ಲ. ಸುಮಾರು 100 ಕೀರ್ತನವರೆಗೂ ದಾವೀದನೇ ಕಂಟಿನ್ಯೂ ಆಗಿ ಬರೆದಿರುವಂಥ ಕೀರ್ತನೆಗಳಿದ್ದಾವೆ. ಇದನ್ನು ದಾವೀದನು ಬರೀತಾನೆ. ಏನು ಹೇಳ್ತಾನೆ ಅದರಲ್ಲಿ? ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕವರು ಯಾರೆಂಬುದು ದಾವೀದನ ಕೀರ್ತನೆ. ದೇವರ ಸನ್ನಿಧಿಗೆ ಯಾರು ಸೇರ್ತಾರೆ? ನೀನಾ ಇಲ್ಲ ನಾನಾ? ಹಲ್ಲೆಲೂಯಾ. ಅಲ್ಲಿ ಬೈಬಲ್ ವಾಕ್ಯ ಇರ್ತದೆ 1ನೇ ವಚನದಲ್ಲಿ, ಓದೋಣ. ಭೂಮಿಯು ಅದರಲ್ಲಿರುವ ಸಮಸ್ತವು ಯಾರ್ದು? ನನ್ನದಲ್ಲ, ನಿನ್ನದು ಅಸಲೇ ಅಲ್ಲ. ಮತ್ತೆ ಯಾರ್ದು? ದೇವರದಾಗಿದೆ. ಆಮೆನ್. ಹಲ್ಲೆಲೂಯಾ. ನನ್ನದಂತೂ ನಮಗಿಲ್ಲಿ ಏನಿಲ್ಲ. ನಾವು ಬರಿದಾಗಿ ಬಂದಿದ್ದೇವೆ. ಹೋಗ್ಬೇಕಾದ್ರೆ ಕೂಡ ನಾವು ಬರಿದಾಗಿ ಹೋಗ್ತೇವೆ. ಕರ್ತನಿಗೆ ಸ್ತೋತ್ರವಾಗಲಿ. ಲೋಕವು ಅದರಲ್ಲಿ ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನ ಎಲ್ಲಿ ಹಾಕಿದನಂತೆ? ಸಾಗರದ ಮೇಲೆ. ಆಮೆನ್. ಆದಿಕಾಂಡ ಪುಸ್ತಕ ಹೇಳ್ತದೆ, ದೇವರ ಆತ್ಮವು ಜಲಸಮೂಹಗಳ ಮೇಲೆ ಏನ್ ಮಾಡ್ತದಂತೆ? ಹಲ್ಲೆಲೂಯಾ. ಚಲಿಸ್ತಾ ಇತ್ತು. ದೇವರಾತ್ಮವು
ಜಲಸಮೂಹಗಳ ಮೇಲೆ ಚಲಿಸ್ತಾ ಇತ್ತು ಎಂಬುದಾಗಿ ಆದಿಕಾಂಡ ಪುಸ್ತಕದಲ್ಲಿ ನೋಡುತ್ತೇವೆ. ಅದರಲ್ಲಿ ನೋಡ್ತೇವೆ, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಕೆಳಗಡೆ 3ನೇ ವಚನ ಬಹಳ ಚೆನ್ನಾಗಿದೆ. ನೋಡುವುದಾದ್ರೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಕ್ವಶನ್ ಮಾರ್ಕ್ ಇದೆ. ಯಾರು ಹತ್ತಾರೆ? ಹತ್ತಲಿಕ್ಕೆ ಯೋಗ್ಯತೆ ಬೇಕು, ಹತ್ತಲಿಕ್ಕೆ ಅದಕ್ಕೆ ಆದಂಥ ಒಂದು ಲಕ್ಷಣ ಬೇಕು. ಬೈಬಲ್ ವಾಕ್ಯ ಹೇಳ್ತದೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಹಲ್ಲೆಲೂಯಾ, ಜೋರಗಳು ಹಲ್ಲೆಲೂಯಾ. ವಿಮೋಚನೆ ಕಾಂಡ ಮೋಸೆ ಕಾಲದಲ್ಲಿ, ವಿಮೋಚನೆ ಕಾಂಡ ಮೋಸೆ ಕಾಲದಲ್ಲಿ ದೇವರು ಸಿನಾಯಿ ಬೆಟ್ಟವನ್ನು ಹತ್ತಿ, ಮೋಸೆ ಸಿನಾಯಿ ಬೆಟ್ಟವನ್ನು ಹತ್ತಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಮೋಸೆ ಜನರಿಗೆ ಹೇಳ್ತಾನೆ, ನೋಡಿ ಇಸ್ರಾಯೇಲರೇ, ನೀವು ಯಾರು ಕೂಡ ಈ ಬೆಟ್ಟವನ್ನು ಮುಟ್ಟಬಾರದು. ಏನ್ ಮಾಡಬಾರ್ದು? ಈ ಬೆಟ್ಟದ ಅಂಚಿಗೆ ಕೂಡ ಬರಬಾರದು, ದೂರ ಇರಬೇಕು. ಇದನ್ನು ಮುಟ್ಟಿದರೆ ನೀವು ಕಷ್ಟಕ್ಕೊಳಗಾಗ್ತೀರಾ, ನಷ್ಟಕ್ಕೊಳಗಾಗ್ತೀರಾ, ಸತ್ತೇ ಹೋಗ್ತೀರಾ ಅಂತ ಹೇಳ್ತಾನೆ. ಆಮೇನ್. ಮೋಸೆ ಮಾತ್ರ ಆ ಬೆಟ್ಟವನ್ನ ಹತ್ತಲಿಕ್ಕೆ ಸಾಧ್ಯವಾಯಿತು. ಮೋಸೆ ಮಾತ್ರ ಆ ಬೆಟ್ಟದಲ್ಲಿ ದೇವರ ಸಂಗಡ ಮುಖಾಮುಖಿಯಾಗಿ ಮಾತಾಡಲಿಕ್ಕೆ ಸಾಧ್ಯವಾಯಿತು. ಯಾಕಂದ್ರೆ ಮೋಸೆ ದೇವರಿಗೆ ಭಯಪಡುವಂತ ವ್ಯಕ್ತಿ. ಹಲ್ಲೆಲೂಯಾ. ಮೋಸೆ ದೇವರ ಮಾತಿಗೆ ಕಿವಿಗೊಡುವಂತ ವ್ಯಕ್ತಿ. ಮೋಸೆ ದೇವರ ಮಾತಿಗೆ ವಿಧೇಯನಾಗುವಂತ ವ್ಯಕ್ತಿ ಮೋಸೆ. ಅದಕ್ಕೆ ದೇವರು ಹೇಳ್ತಾನೆ ಮೋಸೆಗೆ, ಮೋಸೆ, ಇಸ್ರಾಯೇಲ್ ಜನರೆಲ್ಲ ಈ ಬೆಟ್ಟದಿಂದ ದೂರ ಇರಬೇಕು, ಬೆಟ್ಟ ಮುಟ್ಟಿಕೊಳ್ಳಬಾರದು. ಅದ್ರ ಕೀರ್ತನೆಗಾರನು ದಾವೀದನು ಹೇಳ್ತಾನೆ, ಯೆಹೋವನ ಪರ್ವತವನ್ನ ಹತ್ತತಕ್ಕವರು ಯಾರು? ಯಾರು ಹತ್ತಾರೆ? ನೀನಾ? ಇಲ್ಲ ನಾವಾ? ನಾನಾ? ಅಲ್ಲ. ಯಾರು ತನ್ನನ್ನು ತಾನೇ ಪರಿಶುದ್ಧನಾಗಿ ಇಟ್ಟುಕೊಳ್ತಾರೋ, ತನಗೆ ತಾನೇ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾರೋ ಅವರು ಆ ಬೆಟ್ಟವನ್ನ ಹತ್ತಲಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ಮೋಸೆ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿದಾನೆ, ಎಲಿಯನು ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿದಾನೆ, ಯೇಸು ಕ್ರಿಸ್ತನನ್ನು ಕೂಡ ಗೋಲ್ಗೋತ ಬೆಟ್ಟದಲ್ಲಿ ಶಿಲುಬೆಗೆ ಹಾಕಿದ್ದಾರೆ. ಆಮೆನ್. ಆ ಬೆಟ್ಟವನ್ನು ಹತ್ತತಕ್ಕವರು ಯಾರು? ಮೋಸೆಗೊಂದು ಮಾತು ಹೇಳ್ತಾನೆ, ಮೋಸೆ, ನೀ ನಿಂತಿರೋ ಸ್ಥಳ ಪರಿಶುದ್ಧ ಭೂಮಿ. ವಿಮೋಚನೆ ಕಾಂಡ 3 ಹೇಳಿದಲ್ವಾ? ಇಲ್ಲಿ ಕರ್ತನ ವಾಕ್ಯತ್ತದೆ, ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಪವಿತ್ರ ಸ್ಥಾನ. ಆಮೆನ್. ಯಾವ ಸ್ಥಾನ? ಹಳೆ ಒಡಂಬಡಿಕೆಯಲ್ಲಿ ಅಂಗಳ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ ಇತ್ತು. ಹೇಳ್ರಿ, ಅಂಗಳ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಅಂಗಳಕ್ಕೆಲ್ಲರೂ ಬರ್ಬೋದು, ಪರಿಶುದ್ಧ ಸ್ಥಳ ಕೆಲವರು ಮಾತ್ರ ಬರಬೇಕು. ಅತಿ ಪರಿಶುದ್ಧ ಸ್ಥಳಕ್ಕೆ ಯಾಜಕರು ಮಾತ್ರ ಹೋಗ್ಬೇಕು. ಯಾರು ಮಾತ್ರ ಹೋಗ್ಬೇಕು? ಯಾಜಕರು ಮಾತ್ರ, ಬೇರೆ ಯಾರು ಹೋಗಂಗಿಲ್ಲ. ಅದೇ ನಮ್ಮ ಜಕ್ಕರ್ಯ ಹೋಗಿದ್ದು, ಯಾಜಕನಾಗಿದ್ದ ಜಕ್ಕರ್ಯನು, ಎಲಿಜಬೆತ್ ಜಕ್ಕರ್, ಸ್ನಾನಿಕರಾದ ಯೋಹಾನನ ತಂದೆ ತಾಯಿಗಳು ಅವ್ರು ಯಾಜಕ ವರ್ಗದವರಾಗಿದ್ರು. ಅವರು ಹೋಗಿ ಅಲ್ಲಿ ಯಜ್ಞ ಅರ್ಪಿಸುವಾಗ ಅದೊಂದು ದೇವ ದರ್ಶನವಾಯಿತು. ಎಲ್ಲಿ ದರ್ಶನವಾಯಿತು? ಎಲ್ಲಾಗಿದ್ದದು? ಬೈಬಲ್ ವಾಕ್ಯ ಹೋದ್ರಿ ತೆಗಿರಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಜನರೇ, ದೇವರ ವಾಕ್ಯವನ್ನ ಒಂದ್ಸಾರಿ ನಾವು ಓದಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 8ನೇ ವಚನದಿಂದ ಓದಿಕೊಂತ ಬರೋಣ. ಹೀಗಿರಲಾಗಿ ಜಕ್ಕರ್ಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದನ್ನು ಯಾಜಕರ ಮರ್ಯಾದೆಯ ಪ್ರಕಾರ, ಹಲ್ಲೆಲೂಯಾ, ಅತಿ ಪರಿಶುದ್ಧಕ್ಕೆ ಯಾರು ಹೋಗ್ತಾರೆ? ಯಾಜಕರು ಮಾತ್ರವೇ. ಯಾಜಕರು ಮಾತ್ರವೇ. ಹಳೆ ಒಡಂಬಡಿಕೆಯಲ್ಲಿ
ಯಾಜಕರು ಮಾತ್ರವೇ. ಈ ಜಕ್ಕರನ್ನು ಯಾಜಕ ಸರತಿ ಬಂದಾಗ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಿ ದೇವರಿಗೆ ಯಜ್ಞವನ್ನು ಅರ್ಪಿಸುವಾಗ ದೇವರ ಸ್ವರ, ದೇವರ ವಾಣಿ ಅವನಿಗೆ ಕೇಳಿಸ್ಕೊಂಡನು. ಏನು ಕೊರತೆ ಇದೆ ಜಕ್ಕರನಿಗೆ? ಚಪ್ಪ ಮಕ್ಕಳಿರಲಿಲ್ಲ. ಅವನು ಒಳ್ಳೆ ಭಕ್ತನು, ಅವನ ಪರಿಶುದ್ಧನು, ಅವನ ನೀತಿವಂತನು, ನಂಬಿಗಸ್ತನು, ಯಥಾರ್ಥವಂತನು, ಒಳ್ಳೆಯವನು. ಆದ್ರೆ ಏನಿರಲಿಲ್ಲ, ಮಕ್ಕಳಿರಲಿಲ್ಲ. ಆದರೆ ಮಕ್ಕಳಿರಲಿಲ್ಲ ಅಂತ ಅವ್ರನ್ನ ಹಂಗೆ ಕೊನೆಗಾಣಿಸಿದ್ನ? ಇಲ್ಲ. ನೀನು ಯಾಜಕ ವರ್ಗ ಮಾಡುವವರನ್ನ ದೇವರು ಹೇಳ್ತಾನೆ ಅವರ ಕೊರತೆ ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿ ಬೈಬಲ್ ವಾಕ್ಯ 24ನೇ ಕೀರ್ತನೆಗೆ ತಿರುಗಿ ನಾವು ಬರುವುದಾದರೆ, 24ನೇ ಕೀರ್ತನೆ ತಿರುಗಿ ನಾವು ನೋಡುವುದಾದರೆ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಹೇಳ್ತಾನೆ ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನೋ ಯೋಗ್ಯನು. ಅದಕ್ಕೆ ಸೊಲೊಮೋನ ಜ್ಞಾನ ಕೂಡ ಒಂದು ಮಾತು ಹೇಳ್ತಾನಲ್ಲ, ಯಾವುದು? ಪ್ರಸಂಗಿನ 5ನೇ ಅಧ್ಯಾಯ. ದೇವಸ್ಥಾನಕ್ಕೆ ಬರುವಾಗ ಯಾಕೆ ಹೇಳ್ತಾನೆ ಈ ಮಾತು ಸೊಲೊಮೋನನು? ದಾವೀದನು ಕೂಡ ದೇವಾಲಯಕ್ಕೆ ಬರುವಾಗ ಅಲ್ಲಿ ಕೀರ್ತನೆ ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾಯಿಂದ ಜನರು ಕರೆದಾಗ ದಾವೀದನು ಸಂತೋಷ ಪಟ್ಟನಂತ ಬೈಬಲ್ ವಾಕ್ಯ ಕೀರ್ತನೆಗಾರನ ಹೇಳ್ತಾನೆ. ಯಾಕೆ? ದೇವಾಲಯ ಅಷ್ಟು ಗೌರವಿಸ್ತಾರೆ. ಇವತ್ತು ನಮಗೆ ದೇವರ ಆಲಯ ಅಂದರೆ ಲೆಕ್ಕಕ್ಕಿಲ್ಲ. ಅತ್ತೆ ಮಾವನ ಮನೆ ತರ ಮಾಡ್ತೀವಿ ನಾವು. ಈ ಆಲಯಕ್ಕೆ ಒಳಗೆ ಕಾಲಿಡುವಾಗ ನಿನ್ನ ಹೃದಯ ನಡಗಬೇಕ್ರಿ. ಮೆಟ್ಲತ್ತುವಾಗನೇ ನಿಮ್ಮ ಗುಂಡೆ ನಡಗಬೇಕು. ಹೌದು, ನಾನು ಎಲ್ಲಿ ಹೋಗ್ತಾ ಇದ್ದಾನೆ? ದೇವಸ್ಥಾನದೊಳಗೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವಾಲಯದಲ್ಲಿ ಹೆಂಗಂತ ನಂಗೆ ಇರ್ಲಿಕ್ಕೆ ದೇವರು ಇಷ್ಟು ಒಪ್ಪಿಕೊಳ್ಳೋದಿಲ್ಲ. ನೀನು ಒಪ್ಪಿಕೊಳ್ತೇನೋ ಹೆಂಗ್ ಬೇಕಾ ಇರ್ಲಿಕ್ಕೆ, ಅದು ನಿನ್ನ ಕತ್ತನು ಒಪ್ಪಿಕೊಳ್ಳುವುದಿಲ್ಲ. ಅಲ್ಲಿ ಬೈಬಲ್ ವಾಕ್ಯ ಇರ್ತದೆ, ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಎಂಥವನು ಯೋಗ್ಯನು? ನೀನಾ ನಾನಾ? ನನಗೆ ನಾನೇ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ್ರೆ ನನಗೆ ಅವಕಾಶವನ್ನು ಕರ್ತನು ಕೊಡ್ತಾನೆ. ನಿನಗೆ ನೀನೇ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ್ರೆ ನಿನಗೆ ಕೂಡ ಅವಕಾಶವನ್ನು ಕರ್ತನು ಕೊಡುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನೀನು ನಿಂತಿರೋ ಸ್ಥಳದ ಸಾಮಾನ್ಯವಾದ ಬಿಲ್ಡಿಂಗ್ ಅನ್ಕೋಬೇಡ. ನೀನು ನಿಂತಿರೋ ಸ್ಥಳ ಸಾಧಾರಣ ಒಂದು ಮನೆ ಅನ್ಕೋಬೇಡ. ಇದು ಪರಿಶುದ್ಧ ಸ್ಥಳ. ಆಮೆನ್. ಹಳೆ ಒಡಂಬಡಿಕೆಯಲ್ಲಿ 3 ಸ್ಥಳ ಇದಾವೆ. ಯಾವುದು? ಅಂಗಳ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಅಂಗಳದಲ್ಲೆಲ್ಲರೂ ಬರ್ಬೋದು, ಪರಿಶುದ್ಧ ಸ್ಥಳಕ್ಕೆ ಕೆಲವರು ಮಾತ್ರ ಬರ್ಬೋದು. ಅತಿ ಪರಿಶುದ್ಧ ಸ್ಥಳಕ್ಕೆ ಯಾರು ಬೇಕವರು? ಅವ್ರು ಹಳೆ ಒಡಂಬಡಿಕೆಯನ್ನು ಪಾಲಿಸ್ತಾರೆ ಅಂದ್ರೆ ಸತ್ಯ ಗೊತ್ತಿಲ್ಲ ಅವ್ರಿಗಷ್ಟೇ. ಹಳೆ ಒಡಂಬಡಿಕೆ ನಿಯಮಗಳನ್ನು ಪಾಲಿಸ್ತಾರೆ, ಅವ್ರಿಗೆ ಸತ್ಯ ಗೊತ್ತಿಲ್ಲ. ಅವ್ರು ದೇವ್ರ ವಾಕ್ಯ ಇರ್ತದೆ ಅತಿ ಪರಿಶುದ್ಧ ಸ್ಥಳಕ್ಕೆ. ಬೈಬಲ್ ಮತ್ತೆ ನಮ್ಮ 3ನೇ ವಚನಕ್ಕೆ ಹೋಗೋಣ. 4ನೇ ವಚನ. ಯಾವನು ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಯಾರಪ್ಪ ಹೋಗ್ತಾರಂದ್ರೆ ಶುದ್ಧ ಹಸ್ತವುಳ್ಳವನಾಗಿರ್ಬೇಕು. ಎಂತ ಹಸ್ತವನಾಗಿರ್ಬೇಕು? ಶುದ್ಧ ಅಂದ್ರೆ ಅವನು ಲಂಚ ತೆಗೆದುಕೊಳ್ಳಬಾರ್ದು. ಎರಡನೇದಾಗಿ ಅವನು ಹೆಂಗಿರ್ಬೇಕು? ನಿರ್ಮಲ ಮನಸ್ಸುಳ್ಳವನಾಗಿರ್ಬೇಕು. ಮನಸ್ಸಿನಲ್ಲಿ ಕಲ್ಮಶ ಇಟ್ಕೋಬಾರ್ದು. ಮತ್ತೆ ಇನ್ನೇನಾಗಿರ್ಬೇಕು ಅವನು? ಕರ್ತನ ವಾಕ್ಯ ಹೇಳ್ತದೆ, ಅಂಥವನು ಮಾತ್ರವೇ ಆಶೀರ್ವಾದಕ್ಕೆ ಬಾಧ್ಯನು. ಅಂಥವನು ಮಾತ್ರವೇ ಆಶೀರ್ವಾದ ಅಂದುಕೊಳ್ಳಕ್ಕೆ ಸಾಧ್ಯ. 5ನೇ ವಚನ ಹೇಳ್ತದೆ. 6ನೇ ವಚನ. ಇಂಥವರೇ ಎಂಥವರು? ಶುದ್ಧ ಹಸ್ತವುಳ್ಳವರು, ನಿರ್ಮಲ ಮನಸ್ಸುಳ್ಳವರು ಇರುವುದಾದರೆ ದೇವರು ಅವರ ಪ್ರತಿಫಲವನ್ನು ಕಾಣ್ತಾರೆ. ದೇವರ ಆಶೀರ್ವಾದವನ್ನು ಅವರು ಹೊಂದಿಕೊಳ್ತಾರೆ. ಆಮೆನ್, ಹಲ್ಲೆಲೂಯಾ. ಕೆಳಗೆ ನೋಡಿದ್ರೆ ನೀತಿ ದ್ವಾರಗಳ ಬಗ್ಗೆ ಮಾತಾಡ್ತಾನೆ, ಪುರಾತನ ಕಥೆಗಳ ಬಗ್ಗೆ ಮಾತಾಡ್ತಾನೆ. ಮಹಾಪ್ರಭಾವುಳ್ಳ ಅರಸನು ಆಗಮಿಸ್ತಾನೆ ಮಾತಾಡ್ತಾನೆ. ಆ ಪ್ರಭಾವುಳ್ಳ ಅರಸನು ಆಲ್ರೆಡಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಆಮೆನ್ ನಡ್ರಿ, ಇಡ ಹಲ್ಲೆಲೂಯಾ. ನೀನು ಯಾವತ್ತನಾಗಲಿ ಚರ್ಚ್ ಒಳಗೆ ಬರ್ತಿ ಅಂದರೆ ಕುಚ್ಚಿದ್ದೆ ಚೇಷ್ಟೆ ಮಾಡಕ್ಕೆ ಬರಬೇಡ. ಅದಕ್ಕೆ ನಾನು ಕೆಲವು ಸರಿ ಯವನಸ್ಥನ ಬೈದಿದ್ದೆ. ನಾನು ಕಣ್ ತೆಗಿಬಾರ್ದು, ಕಣ್ಮುಚ್ಚಾರಾಧನೆ ಮಾಡಬೇಕು, ಹೊರಗೆ ಹೋಗಬಾರ್ದು ಬೈತಾನೆ. ಯಾಕೆ ಬೈತಾನೆ ಗೊತ್ತಾ? ಅವ್ರು ನನ್ನ ಶತ್ರುಗಳಂತ ಬೈದಿಲ್ಲ, ದೇವರ ಸನ್ನಿಧಿಯಿಂದ ಗೌರವಿಸಿದ್ರೆ ಪ್ರತಿಫಲ ಕಾಣ್ತಾರೆ ನೀವು ಅಂತ.
ದೇವರನ್ನ ಸನ್ಮಾನಿಸಿದ್ರೆ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಸಿಗ್ತದಂತ ನಾನು ಬೈತೇನೆ ಅವ್ರನ್ನ. ಯಾಕಂದ್ರೆ ದೇವರ ಸನ್ನಿಧಿ ಅಷ್ಟು ಅಗಮ್ಯವಾದದ್ದು. ಹಲ್ಲೆಲೂಯ. ಇಲ್ಲಿದ್ದೀರಾ? ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ಇವು ಸ್ವಲ್ಪ ಜನ ಇದ್ದೀರಾ ಅದು ನೋಡಬೇಡಿ, ಬಹಳ ಜನ ಇದ್ದೀರಾ ಅದು ನಮ್ಮ ಚಿಂತೆಯಲ್ಲ. ದೇವರಿಂದ ನೇಮಿಸಲ್ಪಟ್ಟವರು ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗಿರ್ತಾರೆ. ನಾನು ಯಾವಾಗಲೂ ಹೇಳ್ತಾನೆ, ಪ್ರಾರ್ಥನೆ ಮಾಡಬೇಕಾದ್ರೆ ಕಣ್ ತೆರಿಬೇಡ್ರಿ ಅಂತ. ಇನ್ನು ಯಾವಾಗಲೂ ಹೇಳ್ತಾನೆ, ಆರಾಧನೆ ಮಾಡಬೇಕು ಹೊರಗೆ ಹೋಗ್ಬೇಡ್ರಿ ಅಂತ. ಅವ್ರಿಗೇನೋ ಒಂದು ಅಲವಾಟನೋ ಪರಪಾಟನೋ ಗೊತ್ತಿಲ್ಲ. ಇದು ಕೊನೆ ಭಾನುವಾರ, 2025ನೇ ವರ್ಷದ ಕೊನೆ ಭಾನುವಾರ. ಇದುವರೆಗೂ ಮಾಡಿದೆಲ್ಲ ಒಂದ್ಸಲ ನೆನೆಸ್ಕೋ. ಒಂದು ವರ್ಷಕ್ಕೆ ಎಷ್ಟು ಭಾನುವಾರ ಬರ್ತಾವೆ ನಮಗೆ? 52 ಭಾನುವಾರದಲ್ಲಿ ಎಷ್ಟು ಭಾನುವಾರ ಮಿಸ್ ಮಾಡ್ಕೊಂಡೆ ನಾನು? ಒಂದ್ಸಲ ನೆನಪು ಮಾಡಿಕೋ. 52 ಭಾನುವಾರದಲ್ಲಿ ಎಷ್ಟು ಭಾನುವಾರ ಶ್ರದ್ಧೆಯಿಂದ ನಾನು ದೇವರನ್ನು ಕೂಗಿದೆ, ನೆನಪು ಮಾಡಿಕೋ. 52 ಭಾನುವಾರದಲ್ಲಿ ಎಷ್ಟು ಭಾನುವಾರ ನಾನು ಅಲಕ್ಷ್ಯ ಮಾಡಿ ಪ್ರಾರ್ಥನೆಯಲ್ಲಿ ಬಂದೆ, ನೆನಪು ಮಾಡಿಕೋ. ಇವತ್ತು ನಿನಗೆ ಅವಕಾಶ ಕೊಡ್ತಾನೆ ದೇವರು. ನನ್ನ ಪ್ರಿಯ ದೇವ ಜನರೇ, ಆರಾಧನೆ ಎಲ್ಲವರು ತಗೊಂಡೋಗ್ತಾನೋ ಗೊತ್ತಿಲ್ಲ ಇವತ್ತು, ಆದರೆ ನಿಮಗೆ ನೀವೇ ಪಶ್ಚಾತ್ತಾಪ ಪಡಬೇಕಂತ ನಾನು ಭಾವಿಸ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಆ್ಯಕ್ಚುಲಿ ಪಾಸ್ಟರ್ ಮಗೆ ನಾನು ಕಂಟಿನ್ಯೂ ನೀನೇ ಮಾಡು ಅಂತ ಹೇಳಿದೆ, ನನ್ನ ಕೈಲಿ ಕೊಟ್ಟರು. ನನ್ನ ಕೈಲಿ ಕೊಟ್ಟಾಗ ನನ್ನೊಟ್ಟಿಗೆ ಮಾತಾಡಿದ ಮಾತು ಹೇಳ್ತಾನೆ, 52 ವಾರದಲ್ಲಿ ಎಷ್ಟು ವಾರ ಮಿಸ್ ಆಗಿದೆ ಅದು ನಮಗೆ. ಎಷ್ಟು ಭಾನುವಾರ ನಾನು ಮಿಸ್ ಮಾಡಿಕೊಂಡೆ. ಆರಾಮಿಲ್ಲ, ಪರವಾಗಿಲ್ಲ, ಮದುವೆ ಅಂತೇಳಿ, ಜಾತ್ರೆ ಅಂತೇಳಿ, ನಮ್ಮನೆ ಬೀಗರು ಬಂದಾರಂತೇಳಿ, ಮನೆಗೇನೆ ಬೇಜಾರಾಗೈತೆ ಅಂತೇಳಿ, ಈ ಥರ ಎಷ್ಟು ಭಾನುವಾರ ಮಿಸ್ ಮಾಡ್ಕೊಂಡೆ. ನೆನಪು ಮಾಡ್ಕೊ. ನೆಕ್ಸ್ಟ್ ವರ್ಷದಲ್ಲಿ ಹಂಗೆ ಮಿಸ್ ಮಾಡೋಕ್ಕೆ ಅವಕಾಶ ಕೊಡಬೇಡಪ್ಪ. ಪ್ರತಿ ವಾರ ನಿನ್ನ ಆಲಯದಲ್ಲಿ ಇರುವಂಥ ಕೃಪೆ ಕೊಡಪ್ಪ ಅಂತ ಕೇಳ್ರಿ. ದೇವ್ರು ಕೊಡ್ತಾನೆ ಕೃಪೆ. ಕೇಳ್ರಿ ನೀವು. ಹೇಳಿಲ್ಲ ಮತ್ತೇನು ಬರೋ ಸುವಾರ್ತೆ 7ನೇ ವಚನದಲ್ಲಿ ಏನು ಹೇಳನೆ? ಕೇಳ್ರಿ ನಿಮಗೆ ಕೊಡ್ತಾನೆ. ಏನು ಕೇಳ್ತಾರೆ ಕೇಳಿ. ಅದು ಯೋಹಾನ ಸುವಾರ್ತೆ ಹೇಳ್ತಿಲ್ವಾ? 15ನೇ 7ನೇ ವಚನದಲ್ಲಿ ಏನು ಹೇಳ್ತಾನೆ ಅಂತಾನಲ್ಲಿ? ನೀವು ನನ್ನಲ್ಲಿಯೂ ಏನ್ ಬೇಕಾದ್ರೆ ಕೇಳ್ರಿ. ಹೇಳಿಲ್ವಾ? ಕೇಳ್ರಿ. ನೆಕ್ಸ್ಟ್ ಭಾನುವಾರ, 1ನೇ ಭಾನುವಾರ ಪ್ರಾರಂಭ ಆಗ್ತದೆ ಸ್ವಾಮಿ. 52 ಭಾನುವಾರ ನಿನ್ನ ಮಂದಿರದಲ್ಲಿ ನಾನು ಇರಬೇಕಪ್ಪ. ಹಂಗೆ ಅವಕಾಶ ಕೊಡು ಸ್ವಾಮಿ. ಆ ಭಾನುವಾರ ಯಾವುದೇ ಬೇರೆ ಬೇರೆ ಕಾರ್ಯಕ್ರಮಗಳು ನನಗೆ ಬರಬಾರ್ದು ಸ್ವಾಮಿ. ಬಂದರೆ ತಪ್ಪಿಸ್ಕೊಳ್ಳೋ ದಾರಿ ತೋರಿಸಪ್ಪ. ಈಗ ಪ್ರಾರ್ಥಿಸ್ರಿ, ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ. ಒಂದು. ಎರಡನೇದಾಗಿ, ಎಷ್ಟು ಭಾನುವಾರ ನೀನು ಅಲಕ್ಷ್ಯ ಮಾಡಿದೀಯ. ಹೋಗ್ಲಿಕ್ಕೆ ಅವಕಾಶ ಇದ್ದು ಕೂಡ ಬೇಜಾರಾಗೈತೆ ಅಂತೇಳಿ, ಏನೋ ಮನೆಯಲ್ಲಿ ವಾದ ವಿವಾದ ಆಗಿದೆ ಅಂತೇಳಿ, ಈ ವಾರ ಹೋಗೋದೇನು ಬಿಡು ಅಂತೇಳಿ ಎಷ್ಟು ಸಾರಿ ಮಿಸ್ ಮಾಡ್ಕೊಂಡೆ. ಮಾಡಿಲ್ಲ ಹಂಗ? ನಾನು ಸತ್ಯ ಹೇಳ್ತಾನೆ, ಅಂಥವ್ರಲ್ಲಿ ಇರೋದಕ್ಕೆ ದೇವರಿಗೆ ಈಗ ಮಾತಾಡ್ತಾನೆ. ಇಲ್ಲ ಸುಮ್ಮನೆ ಮಾತಾಡಲ್ಲ ದೇವರು. ಹಲ್ಲೆಲೂಯ. ಇನ್ನು 3ನೇದಾಗಿ, ಭಾನುವಾರ ಚರ್ಚಿಗೆ ಬಂದೀಯ, ಆದರೆ ಮನಸ್ಫೂರ್ತಿಯಾಗಿ ನೀನು ಪ್ರೇಯರ್ ಮಾಡಿಲ್ಲ. ಸುಮ್ಮನೆ ಏನೋ ಚಪ್ಪಾಳೆ ತಟ್ಟಿ ಟೈಮ್ ಪಾಸಿಗೆ ಬಂದು ಕುಂತ್ಕೊಂಡು ಹೋದಂಗೆ ಹೋಗಿಯ. ಆ ದಿನಗಳು ನಿನ್ನ ಅನುಭವ ಇಲ್ವಾ? ಸುಮ್ಮನೆ ಬೇಕಾಬಿಟ್ಟಿಗೆ ಬಂದೀಯ, ಕೂತ್ಕೊಂಡಿಯ, ವಾಕ್ಯದ ಕಡೆ ಮನಸ್ಸು ಕೊಟ್ಟಿಲ್ಲ, ಪಶ್ಚಾತ್ತಾಪ ಪಟ್ಟು ಪ್ರೇಯರ್ ಮಾಡಿಲ್ಲ, ಕಣ್ಣೀರು ಸುರಿಸಿಲ್ಲ, ವಾಕ್ಯ ಚೆನ್ನಾಗಿ ಕೇಳಿಸ್ಕೊಂಡಿಲ್ಲ, ಸುಮ್ಮನೆ ಬಂದು ಕುಂತು ಸುಮ್ಮನೆ ಎದ್ದು ಹೋಗಿಯ ಅಂತ ಭಾನುವಾರ ಎಷ್ಟು ಮಾಡಿಯ? ನನ್ನ ಕನ್ನಡ ನಿಮ್ಗೆ ಅರ್ಥ ಆಗ್ತದ? ಎಷ್ಟು ಮಾಡಿಯ? ನಂಬರ್ 1, ಎಷ್ಟು ಭಾನುವಾರ ಮಿಸ್ ಮಾಡಿಯ? ನಂಬರ್ 2, ಎಷ್ಟು ಭಾನುವಾರ ಬಂದು ಅಲಕ್ಷ್ಯ ಮಾಡಿದೀಯ? ನಂಬರ್ 3, ಎಷ್ಟು ಭಾನುವಾರ ಕರೆಕ್ಟಾಗಿ ನೀನು ಆರಾಧನೆ ಮಾಡಿಯ? ಇವತ್ತು ಅದೇ ನಿನ್ನ ಮನಸ್ಸಿಗೆ ತಂದುಕೋ. ಹಾಗೆ ತಂದುಕೊಳ್ಳೋದಾದ್ರೆ ಇವತ್ತು ನಿನ್ನೊಟ್ಟಿಗೆ ಕರ್ತನು ಮಾತಾಡ್ತಾನೆ. ಆಮೆನ್. ಶಬ್ದ ಹಲ್ಲೆಲೂಯ. 52 ವಾರ ಕಂಟಿನ್ಯೂ, ಒಂದು ವಾರ ಮಿಸ್ ಮಾಡಿದಾಗ ಯಾರು ಬಂದಿರ? ಎಷ್ಟು ವಾರ? 52 ವಾರ ನಿನ್ನ ಆಲಯದಲ್ಲಿ ನಾನು ಇರ್ಬೇಕಪ್ಪ. 52 ವಾರ ನಿನ್ನ ಆಲಯದಲ್ಲಿ ನಾನು ಕಾಣಬೇಕಪ್ಪ. ಈ ತೀರ್ಮಾನ ಮಾಡಿಕೊಳ್ಳಿ. ಬರುವಾಗ
ಚಿತ್ರ ಒಳಗೆ ಬರಬೇಕಾದ್ರೆ ಏನು ಮಾಡಬೇಕು? ನಿನ್ನ ಕೈಯಲ್ಲಿ ಮೊಬೈಲ್ ಇದ್ರೆ ಸ್ವಿಚ್ ಆಫ್ ಮಾಡಬೇಕು. ನಿನ್ನ ಮನಸ್ಸಲ್ಲಿ ಟೆನ್ಷನ್ ಇದ್ರೆ ತೆಗೆದು ಹಾಕೊಂಡು ಬರಬೇಕು. ಬಂದು ಕೂತ್ಕೊಳ್ಳುವಾಗ ಇಲ್ಲಿ ಯಾರನ್ನ ಭೇಟಿಯಾಗಿ ಬರ್ತದೆಯಾ ಹೇಳ್ರಿ? ರಾಜಾದ ರಾಜನು. ಹೇಳ್ರಿ, ಭೂಪರಲೋಕದ ಒಡೆಯನು. ಯಾರು ಇವ್ರು ಮಾತಾಡ್ತಾ ಇಲ್ಲ. ಇವರು ರಾಜಾದ ರಾಜನು, ಭೂಪರಲೋಕದ ಒಡೆಯನು. ಆತನ ಭೇಟಿ ಆಗ್ಲಿಕ್ಕೆ ನಾನು ಬರ್ತಾನೆ. ಇಲ್ಲಿ ಪಾಸ್ನ ಭೇಟಿ ಆಗಕ್ಕೆ ಬರಲ್ಲ, ಪಕ್ಕದವ್ರು ನೋಡಕ್ ಬರಲ್ಲ. ಮಾತಾಡ್ಬೇಕು ನೀವೆಲ್ಲ. ಯಾರು ನೋಡಕ್ ಬರ್ತೀವಿ ನಾವೆಲ್ಲ? ದೇವರನ್ನ ನೋಡುವುದಕ್ಕೆ ಬರುವವರು ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಇವತ್ತು ಈ ಆರಾಧನೆಯಲ್ಲಿ ಆತನ ಸನ್ನಿಧಿ ನಾವು ಅನುಭವಿಸ್ತೇವೆ. ನಿಜ, ಆತನ ಸನ್ನಿಧಿ ನಾವು ಅನುಭವಿಸ್ತೇವೆ. ಕಣ್ಮುಚ್ಕೊಳ್ಳೋಣ. ದಯಮಾಡಿ ಕಣ್ಮುಚ್ಕೋ.